ಒಬ್ಬ ದೊಡ್ಡ ವ್ಯಕ್ತಿ ಮೇಲೆ ಸಣ್ಣ ಅಪವಾದ ಬಂದರೂ ಸಾಕು, ಅವನನ್ನ ಹಿಗ್ಗಮಗ್ಗ ಆಡ್ಕೊಳ್ಳೋ ಕಾಲ ಇದು. ಈಗ ಮೊದಲಿನ ಥರ ಅಲ್ಲ. ಉತ್ತರ ಹೇಳೋಕ್ಕೂ ಮುಂಚೆ ಶಿಕ್ಷೆ ಅನುಭವಿಸ್ಬೇಕು. ಪ್ರತಿ ಸುದ್ದಿನೂ ಕಾಡ್ಗಿಚ್ಚು. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ಹೇಳಿದ್ ನಿನಗೆ ಅರ್ಥನೇ ಆಗ್ತಿಲ್ಲ ಝಂಡೆ. ಕಾರಲ್ಲಿ ಬರೋವಾಗ್ಲೇ ಹೇಳದ್ನಲ್ಲ, ಆ ಸಮಯದಲ್ಲಿ ನಾನು ಇನ್ನೇನ್ ಮಾಡ್ಬೇಕಿತ್ತು? ಐ ವಾಸ್ ಕಾರ್ನರ್ಡ್. ಏನ್ ಹೇಳ್ತಿದ್ಯೋ ಆರ್ಯ? ಆಫ್ಟರ್ ಆಲ್ ಆ ಹುಡುಗಿ ವಿಷಯದಲ್ಲಿ ಐ ವಾಸ್ ಕಾರ್ನರ್ಡ್ ಅಂತಿದ್ಯಾ? ನೀನ್ ನನ್ನ ಜಾಗದಲ್ಲಿ ಇದ್ದಿದ್ರೆ ನಿನಗೆ ಗೊತ್ತಾಗ್ತಾ ಇತ್ತು. ನಮ್ಮ ಕಂಪ್ನಿ ಮೇಲೆ ನಂಬಿಕೆ ಇಟ್ಟು ಬಂದಿರೋ ಹುಡುಗಿ ಅದು. ಅಷ್ಟೊತ್ತಲ್ಲಿ ಒಬ್ಬ ಹೆಣ್ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲಿತ್ತು. ಶಬಾಷ್. ಜವಾಬ್ದಾರಿ ಲಾಡ್ಜ್ವರೆಗೂ ಕರ್ಕೊಂಡು ಹೋಯ್ತಾ? ಅಂಥ ಜವಾಬ್ದಾರಿ ಇರೋನು ನೀನ್ ಮನೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ನನ್ಗೊಂದು ಫೋನ್ ಮಾಡ್ಬೇಕಾಗಿತ್ತು. ನಾನು ಅರೇಂಜ್ ಮಾಡ್ತಾ ಇದ್ದೆ. ನಾನು ಹೇಳೋದು ನಿನಗೆ ಅರ್ಥನೇ ಆಗ್ತಿಲ್ವಾ? ನನ್ನ ಫೋನ್ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ರಸ್ತೆಯಲ್ಲಿ ನಾವಿಬ್ಬರೇ ಇದ್ವಿ. ಅಕ್ಕಪಕ್ಕದಲ್ಲಿ ಬೇರೆ ಯಾವುದೇ ಹೋಟ್ಲ್ ಇರಲಿಲ್ಲ. ನನಗೇನೂ ತೋಚಲಿಲ್ಲ. ನಾನಿನ್ನು ಏನ್ ಮಾಡಬೇಕಿತ್ತು? ಅದ್ರ ಜೊತೆಗೆ ಆ ಹುಡುಗಿ ಮೇಲೆ ನಿನಗೆ ಕುರುಡು ಪ್ರೀತಿ ಇತ್ತು. ಅದಕ್ಕೆ ತಲೆ ಓಡ್ಲಿಲ್ಲ, ಕಣ್ ಕಾಣಿಸ್ಲಿಲ್ಲ ಅಲ್ವಾ? ಅವಳೇ ನಿನ್ನ ಒಂದಿನ ರೋಡ್ಗೆ ತರ್ತಾಳೆ, ನೋಡ್ತಾ ಇರು. ಝೇಂಡೆ, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಹೌದಪ್ಪ, ನೀನ್ ಮಾತ್ರ ಏನ್ ಬೇಕಾದ್ರೂ ಮಾತಾಡ್ಬೋದು. ನಾನ್ ಮಾತಾಡಿದ್ರೆ ತಪ್ಪಾಗುತ್ತಲ್ವಾ? ಈ ವಿಷಯ ಲೀಕ್ ಆಗಿ ಮೀಡಿಯಾ ಗೊತ್ತಾಗಿದ್ರೆ ಏನೋ ಮಾಡ್ತಿದ್ದೆ? ಇದೇ ತರ ವಿವರ್ಸ್ ಹೇಳ್ತಿದ್ಯಾ? ನಿನ್ನ ಬಗ್ಗೆ ನನಗಿರೋ ಕಾಳಜಿ ನಿನ್ಗೆ ಅರ್ಥನೇ ಆಗ್ತಿಲ್ಲ. ಈಗ ನೀನ್ ಕೂತಿರೋ ಕುರ್ಚಿನ ಹತ್ತೋದಕ್ಕೆ ಪಟ್ಟಂತ ಪರಿಶ್ರಮ ನೆನಪಿದ್ಯಾ? ಕುರ್ಚಿ 4 ಕಾಲುಗಳಲ್ಲಿ 1 ಕಾಲು ನಿನ್ನ ಪರಿಶ್ರಮ, 2ನೇದು ನಿನ್ನ ಬುದ್ಧಿವಂತಿಕೆ, 3ನೇದು ನೀನ್ ಹೇಳ್ತೀಯಲ್ಲ 3 ಅಕ್ಷರದ ಪದ ನಂಬಿಕೆ, 4ನೇದು ನಮ್ಮ ಗೆಳೆತನ. ಈ 4ರಲ್ಲಿ 1ಕ್ಕೆ ಪೆಟ್ಟು ಬಿದ್ರು ನೆಲ ಕಚ್ಚಬೇಕಾಗತ್ತೆ ಆರ್ಯ. ಈ ಹುಡುಗಿಯಿಂದ 4ಕ್ಕೂ ಪೆಟ್ಟಾಗತ್ತೆ. ಅದ್ರಲ್ಲಿ ಮೊದಲನೇದು ನಮ್ಮ ಗೆಳೆತನಕ್ಕೆ. ನೀನ್ ಏನೇನೋ ಹೇಳ್ಬೇಡ ಝಂಡೆ. ನೀನ್ ಹೇಳೋದು ನನಗೆ ಅರ್ಥ ಆಗ್ತಿದೆ. ಆದ್ರೆ ನೀನು ಒಂದು ವಿಷಯ ತಿಳ್ಕೊ. ನಾನೇನು ಕಣ್ಣಿಗೆ ಕಟ್ಟಿರೋ ಕುದುರೆ ಅಲ್ಲ. ಅಕ್ಕಪಕ್ಕದಲ್ಲಿರೋ ಯಾರನ್ನು ಏನನ್ನು ಗಮನಿಸದೇ ಇರೋಕೆ. ಹಾಗಿದ್ದಿದ್ರೆ ನಾನು ಅನೂನು ಸಹ ಗಮನಿಸ್ತಾ ಇರಲಿಲ್ಲ, ಅವಳನ್ನು ಅಷ್ಟು ಗಂಭೀರವಾಗಿ ತಗೋತಾನೂ ಇರಲಿಲ್ಲ. ನಾನು ಅವಳನ್ನು ತುಂಬಾ ನೋಯಿಸಿದ್ದೀನಿ ಝಂಡೆ. ನೇರವಾಗಿ ಏನು ಹೇಳದೆ ಕೋಪ ಮಾಡ್ಕೊಂಡಿದ್ದೀನಿ, ಸುಳ್ಳು ಹೇಳಿದ್ದೀನಿ. ಇದೆಲ್ಲದರ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇತ್ತು. ಅವಳು ಮನಸ್ಸಿಗೆ ಸಂತೋಷ ಆಗೋ ಹಾಗೆ ಮಾಡಿದ್ರೆ ಆ ಪಾಪ ಪ್ರಜ್ಞೆ ಸ್ವಲ್ಪ ಆದರೂ ಕಡಿಮೆ ಆಗಬಹುದು ಅಂತ ನಾನು ಅಲ್ಲಿಗೆ ಹೋಗಿತ್ತು. ನಿನ್ ಪಾಪ ತೊಳ್ಕೊಳ್ಳೋಕ್ಕೇನು ಅವಳೇನ್ ಗಂಗೆನಾ? ಚಿಲ್ಲರೆ ಕಾಸಿನ ಹುಡುಗಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡು ಝಂಡೆ. ನನಗೆ ಹೇಳ್ತಿದ್ಯಾ ಬಿಗಿ ಹಿಡಿದು ಮಾತಾಡು ಅಂತ? ನಿನ್ನ ಬಗ್ಗೆ ನಾನು ಎಲ್ಲರ ಹತ್ರನೂ ಸಿಕ್ತಾಗೆ ಇರ್ತೀನಿ ಆರ್ಯ. ನನಗೆ ಯಾವಾಗಲೂ ಅವಳ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಲ್ಲ. ನೀನಾಗೆ ಹೋದೆ, ಅವಳನ್ನ ಕೆಲ್ಸಕ್ಕೆ ಅಪಾಯಿಂಟ್ಮೆಂಟ್ ಮಾಡಿಕೊಂಡೆ, ಅವಳ ಯೋಗ್ಯತೆ ಮೀರಿ ಮೇಲ್ ಕೂರಿಸ್ದೆ. ಅವಳು ಒಳಗೊಂದು ಹೊರಗೊಂದು ಆಟ ಆಡೋ ಹುಡುಗಿ ಆರ್ಯ. ಮೇಲ್ನೋಟಕ್ಕೆ ಮಿಡಲ್ ಕ್ಲಾಸು, ಸಂಸ್ಕಾರವಂತೆ ಅನ್ನೋ ಹಾಗೆ ಡ್ರಾಮಾ ಮಾಡ್ತಾಳೆ. ಒಂದು ರಾತ್ರಿ ನಿನ್ ಜೊತೆಲಿ ಇರೋಕೆ ಅವಕಾಶ ಸಿಕ್ಕಿದ್ರೆ ಅಲ್ಲಿರ್ತಾಳೆ. ಅವಾಗೆಲ್ಲೋಯ್ತು ಸಂಸ್ಕಾರ? ಝಂಡೆ ಬೇಡ, ನಿಲ್ಸು. ನಾನ್ ನಿಜ ಹೇಳ್ತಾ ಇದ್ದೀನಿ. ಈ ತರ ಅಪ್ಪ ಅಮ್ಮನ ಮರೆತು ಒಂದು ರಾತ್ರಿ ಯಾವುದು ಚಿಂತೆ ಇಲ್ಲದೆ ಒಬ್ಬರ ಜೊತೆ ಇರ್ತಾಳೆ ಅನ್ನೋದಾದ್ರೆ ಅವಳಿಗೇನು ಹೇಳಬೇಕು? ಅವಳು ಚಿಲ್ಲರೆ ಕಾಸಿನ ಹುಡುಗಿನೇ. ಝಂಡೆ!
ರಮ್ಯಾ ಬೆಸ್ಟ್ ಅಂದ್ರೆ ಬೆಸ್ಟ್ ಕಣೆ. ಈ ತರ ನ್ಯೂ ಇಯರ್ ನ ನನ್ ಲೈಫ್ ಅಲ್ಲೇ ಮರೆಯಕ್ಕಾಗಲ್ಲ ಗೊತ್ತಾ. ಇಷ್ಟು ಡಿಸ್ಟೆನ್ಸ್. ಅವ್ರು ಅಲ್ಲಿದ್ರು ನಾನ್ ಬೆಡ್ ಮೇಲಿದ್ದೆ. ರಮ್ಯಾ ನಾನ್ ಮಲಗಿದೀನಿ ಅನ್ಕೊಂಡು RS ಎಲ್ಲ ಹೇಳ್ಬಿಟ್ರು ಗೊತ್ತಾ. ಅದೇ ಏನ್ ಹೇಳಿದ್ರು? ಒಳ್ಳೆ ರಾಮಶ್ಯಾಮ ಬಾಮ ರಮೇಶ್ ತರ ಅದೊಂದನ್ ಬಿಟ್ಟು ಮಿಕ್ಕಿದೆಲ್ಲ ಹೇಳ್ತಿದ್ಯಾ. ಅದೇ ರಾಮ ಶ್ಯಾಮ ಬಾಮ ಊರ್ವಶಿ ತರ ನೀನೇನು ಅರ್ಥನೇ ಮಾಡ್ಕೋತಿಲ್ವಲ್ಲ ದೊಡ್ಡಿ. ರಮ್ಯಾ RS ಹೇಳ್ಬಿಟ್ರು ಕಣೆ, ಹೇಳ್ಬಿಟ್ರು ಐ ಲವ್ ಯು ಅನು ಅಂತ ಹೇಳೇ ರಮ್ಯಾ, ಹೇಳ್ಬಿಟ್ರು. ಇದನ್ನೇ ನಿನ್ ಬಾಯಿಂದ ಕೇಳ್ಬೇಕಂತ ಕಾಯ್ತಿದ್ದೆ. ನಿಜವಾಗ್ಲೂ ರಮ್ಯಾ ಪ್ರಾಮಿಸ್. ನಾನ್ ಮಲ್ಕೊಂಡಿದೀನಿ ಅನ್ಕೊಂಡು RS ಅವ್ರ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಬಿಟ್ರು ಗೊತ್ತಾ. ಆದ್ರೂ ನೀನ್ ಕಳ್ಳಿ ಕಣೆ. ನಾನಲ್ಲ ಕಣೆ, RS ಮನ್ಸಲ್ಲಿ ಅಷ್ಟೆಲ್ಲ ಇದ್ರು ಕದ್ದು ಮುಚ್ಚಿ ಸುಮ್ನೆ ಇದಾರೆ. ಇಬ್ರು ಸರಿಯಾಗಿದ್ದೀರಾ, ಒಳ್ಳೆ ಜೋಡಿ. ಎನಿವೇಸ್ ನನಗ್ ಸರ್ಪ್ರೈಸ್ ಗಿಂತ ಖುಷಿನೇ ಹೆಚ್ಚು. ಕಂಗ್ರಾಟ್ಸ್. ಥ್ಯಾಂಕ್ ಯು ರಮ್ಯಾ. ಯಾವತ್ತೋ ಒಂದಿನ ಆಗುತ್ತೆ ಅಂತ ಗೊತ್ತಿತ್ತು. ಹೊಸ ವರ್ಷ ದಿನನೇ ಆಗಿದ್ದು ತುಂಬಾ ಖುಷಿ ಆಗ್ತಿದೆ. ಆದ್ರೂ ಅವ್ರು ನನ್ ಕಣ್ ನೋಡಿ ಡೈರೆಕ್ಟ್ ಆಗಿ ಹೇಳೇ ಇಲ್ಲ. ಅಪ್ಪ ಶುರು ಮಾಡ್ದೆ ನಿಂದು ಕಣ್ಣು ಮನ್ಸು ಹಣೆ ಬರಹ ಅಂತ. ಛೇ ಹಾಗಲ್ಲ ಕಣೆ. ಆದ್ರೂ ಇಲ್ಲ ಹೋದ್ರೂ ಇಲ್ಲ. RS ಹೇಳಾಯ್ತು ಅಷ್ಟೇ. ಇನ್ನೇನಿದ್ರು ನೀನೇ ಒಂದ್ ಹೆಜ್ಜೆ ಮುಂದೆ ಹೋಗಿ ಮಾತಾಡ್ಬೇಕು. ರಮ್ಯಾ ಒಂದ್ ಹೆಜ್ಜೆನೆ 10 ಹೆಜ್ಜೆ ಬೇಕಾದ್ರೂ ಮುಂದೆ ಇಡ್ತೀನಿ. ಈಗ ಆಲ್ರೆಡಿ ನಾನು ತೆಲಾಡ್ತಾ ಇದ್ದೀನಿ ರಮ್ಯಾ. ರಮ್ಯಾ ನನ್ ಪಾದ ನೆಲದ ಮೇಲಿದ್ಯಾ ಅನ್ನೋದೇ ನನಗೆ ಡೌಟ್. ಚೆಕ್ ಮಾಡು. ನೋಡೆ ರಮ್ಯಾ, ಈಗ ಬೇಕಾದ್ರೆ ಡ್ಯಾನ್ಸು, ಭಾಷಣ, ಕ್ಲೈಂಟ್ಸ್ ಜೊತೆ ಪ್ರೆಸೆಂಟೇಷನ್, ಎಕ್ಸಾಮ್, ರನ್ನಿಂಗ್ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಕೈ ಏನ್ ಮಾಡಕ್ಕೂ ಸಾಧ್ಯ ಗೊತ್ತಾ ರಮ್ಯಾ. ಐ ಆಮ್ ಫ್ಲೈಯಿಂಗ್. ಜೊತೆ